ನಮಸ್ಕಾರ ಸ್ನೇಹಿತರೆ. ಏಷ್ಯಾ ಹಾಗೂ ಮಧ್ಯಪ್ರಾಚ್ಯದಲ್ಲಿ ಏನಾದರೂ ಅವಘಡ ಸಂಭವಿಸಿದರೆ ಅದು ಬಹುಬೇಗನೆ ಪ್ರಪಂಚದ ಗಮನ ಸೆಳೆಯುತ್ತದೆ. ಏಕೆಂದರೆ ಏಷ್ಯಾ ಹಾಗೂ ಯುರೋಪ್ಗೆ ಸಂಪರ್ಕ ಮಾಡುವ ಭೂಮಾರ್ಗಗಳು ಇದೇ ಮಧ್ಯಪ್ರಾಚ್ಯದ ದೇಶಗಳಲ್ಲಿಯೇ ಕಂಡುಬರುತ್ತದೆ. ಇದರಲ್ಲಿ ಇರಾನ್, ಟರ್ಕಿ ದೇಶಗಳು ಪ್ರಮುಖ ಅಂತಾನೇ ಹೇಳಬಹುದಾಗಿದೆ. ಯುರೋಪ್ ದೇಶಗಳು ಟರ್ಕಿ, ಇರಾನ್, ಪಾಕಿಸ್ತಾನ್ ಮೂಲಕ ಭಾರತ, ನಂತರ ಚೀನಾ ಹೀಗೆ ಭೂಮಾರ್ಗದ ಮೂಲಕ ತಲುಪುತ್ತವೆ. ಟರ್ಕಿ ಇಸ್ಲಾಂ ದೇಶವಾದರೂ ಕೂಡ ಈ ದೇಶದ ಆಡಳಿತದಲ್ಲಿ ಧರ್ಮವನ್ನು ಸೇರಿಸಲಾಗಿಲ್ಲ. ಹಾಗಾಗಿ ಟರ್ಕಿ ದೇಶದಿಂದ ಯಾರಿಗೂ ತೊಂದರೆ ಇಲ್ಲ. ಈಗ ಕಟ್ಟರ್ ಇಸ್ಲಾಮಿಕ್ ದೇಶವಾದ ಇರಾನ್ ಅಥವಾ ಹಳೆಯ ಪರ್ಷಿಯಾ ದೇಶಕ್ಕೆ ಬೆಂಕಿ ಬಿದ್ದಿದೆ. ಇದು ಪ್ರಪಂಚದ ಮೇಲೆ ನೇರ ಪರಿಣಾಮ ಬೀರುತ್ತದೆ. ಇಂತಹ ಇರಾನ್ ಬಗ್ಗೆ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಜಗತ್ತಿನಲ್ಲಿ ಶೀತಲ ಸಮರಗಳು 1947ರಿಂದ 1991ರ ನಡುವೆ ನಡೆದಿವೆ. ಇದು ಬರೀ ಅಮೆರಿಕ ಮತ್ತು ರಷ್ಯಾದ ನಡುವೆ ನಡೆದಿವೆಯಾದರೂ ಕೂಡ ಇದರ ಪ್ರಭಾವ ಪ್ರಪಂಚದ ಸಾಕಷ್ಟು ದೇಶಗಳ ಮೇಲೆ ಬೀರಿವೆ. ಇದರಲ್ಲಿ ಇರಾನ್ ಕೂಡ ಒಂದು. ಸ್ನೇಹಿತರೆ, 1979ರಲ್ಲಿ ಇರಾನ್ನಲ್ಲಿ ಒಂದು ಕ್ರಾಂತಿ ಉಂಟಾಗುತ್ತದೆ. ಈ ಕ್ರಾಂತಿಯಿಂದಾಗಿ ಅಲ್ಲಿನ ಸರ್ಕಾರ ಪತನವಾಗುತ್ತದೆ. ಅದರ ಪರಿಣಾಮ ಇಡೀ ಮಿಡಿಲ್ ಈಸ್ಟ್ನ ಭವಿಷ್ಯವನ್ನೇ ಬದಲಿಸುತ್ತದೆ. ಅದು ಇರಾನ್ ರೆವಲ್ಯೂಷನ್ ಅಂದಹಾಗೆ. ಈ ಕ್ರಾಂತಿಯ ನಂತರ ಹೊಸ ನಾಯಕ ರಹುಲ್ಲಾ ಇರಾನ್ನನ್ನು ಇಸ್ಲಾಮಿಕ್ ಕ್ರಾಂತಿಯ ಕೇಂದ್ರ ಎಂದು ಘೋಷಿಸುತ್ತಾರೆ. ಇವರ ನಂತರ ಆಯತುಲ್ಲಾ ಅಲಿ ಖಮೇನಿ 1989ರಲ್ಲಿ ಇರಾನ್ನಲ್ಲಿ ಸರ್ವೋಚ್ಚ ನಾಯಕರಾಗ್ತಾರೆ. ಇದೇ ಸಂದರ್ಭದಲ್ಲಿ ಇಸ್ರೇಲ್ ಮಿಡಲ್ ಈಸ್ಟ್ನಲ್ಲಿ ಯಹೂದಿ ರಾಷ್ಟ್ರ ಧಾರ್ಮಿಕ ಕಾರಣದಿಂದಾಗಿ ಇರಾನ್ನ ಕಣ್ಣಿನಲ್ಲಿ ಶತ್ರುವಾಗುತ್ತದೆ. ಅಂದಹಾಗೆ ಇರಾನ್ ಇಸ್ರೇಲ್ ಮೇಲೆ ನೇರವಾಗಿ ಯುದ್ಧ ಮಾಡಲಿಲ್ಲ. ಇದು ಒಂದು ಇರಾನ್ ಬೆಂಬಲಿತ ಸಂಘಟನೆಗಳ ಮೂಲಕ ಇಸ್ರೇಲ್ ಮೇಲೆ ಒತ್ತಡ ತರುತ್ತದೆ. ಉದಾಹರಣೆಗೆ, ಲೆಬನಾನ್ನಲ್ಲಿ ಹಿಜ್ಬುಲ್ಲಾ, ಗಾಜಾದಲ್ಲಿ ಹಮಾಸ್, ಯೆಮನ್ನಲ್ಲಿ ಹೌತೀಸ್ ಇವುಗಳ ಮೂಲಕ ನಡೆದ ದಾಳಿಗಳು ಮಿಡಲ್ ಈಸ್ಟ್ನಲ್ಲಿ ನಿರಂತರ ಉದ್ವಿಗ್ನತೆ, ಅಶಾಂತಿಯನ್ನು ಉಂಟು ಮಾಡುತ್ತವೆ. ಇನ್ನೊಂದು ದೊಡ್ಡ ಪ್ರಶ್ನೆ ಹುಟ್ಟಿತು. ಅದೇ ನ್ಯೂಕ್ಲಿಯರ್ ಪ್ರೋಗ್ರಾಂ. 2015ರಲ್ಲಿ ಒಂದು ಒಪ್ಪಂದವಾಯಿತು. ಅದು ಜಾಯಿಂಟ್ ಕಾಂಪ್ರೆಸಿವ್ ಪ್ಲಾನ್ ಆಫ್ ಆಕ್ಷನ್. ಇದರ ಒಪ್ಪಂದದ ಉದ್ದೇಶ ಇರಾನ್ ಅಣುಬಾಂಬ್ ನಿರ್ಮಾಣದ ಹಾದಿಯಲ್ಲಿ ಸಾಗದಂತೆ ತಡೆಯುವುದು. ಅಂದರೆ 2018ರಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇವರು ಈ ಒಪ್ಪಂದದಿಂದ ಹೊರಬಂದರು. ಆ ಕ್ಷಣದಿಂದಲೇ ಇರಾನ್ ತನ್ನ ಯುರೇನಿಯಂ ಶುದ್ಧೀಕರಣವನ್ನು ಹೆಚ್ಚಿಸಿತ್ತು. ಇಸ್ರೇಲ್ಗೆ ಇದು ಒಂದು ಅಸ್ತಿತ್ವದ ಅಪಾಯವಾಗಿ ಕಂಡಿತು. 2024 ಒಂದು ಐತಿಹಾಸಿಕ ಕ್ಷಣ. ಇರಾನ್ ನೇರವಾಗಿ ಇಸ್ರೇಲ್ ಮೇಲೆ ನೂರಾರು ಡ್ರೋನ್ ಮತ್ತು ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಹಾರಿಸುತ್ತದೆ. ಇಸ್ರೇಲ್ ತನ್ನ ರಕ್ಷಣಾ ವ್ಯವಸ್ಥೆ ಐರನ್ ಡೋಮ್ ಮೂಲಕ ಬಹುತೇಕ ದಾಳಿಗಳನ್ನು ತಡೆಯುತ್ತದೆ. ಆದರೆ ಸಂದೇಶ ಸ್ಪಷ್ಟವಾಗಿತ್ತು. ಇರಾನ್ ಈಗ ನೇರ ಯುದ್ಧದ ಹಂತಕ್ಕೆ ಬಂದಿರುತ್ತದೆ. ಈ ಸಂಘರ್ಷದ ಹಿನ್ನೆಲೆಯಲ್ಲಿ ಇದೇ ಮಿಡಲ್ ಈಸ್ಟ್ನಲ್ಲಿ ಶಕ್ತಿ ಸಮತೋಲನ ಉಂಟಾಗುತ್ತದೆ. ಅದೇನೆಂದರೆ ಅಮೆರಿಕ ಇಸ್ರೇಲ್ಗೆ ಬೆಂಬಲ, ರಷ್ಯಾ ಇರಾನ್ಗೆ ಸಹಕಾರ, ಚೈನಾ ಮಧ್ಯವರ್ತಿಯ ಪ್ರಯತ್ನ. ಇದು ಕೇವಲ ಎರಡು ದೇಶಗಳ ಯುದ್ಧವಲ್ಲ, ಇದು ಜಾಗತಿಕ ಶಕ್ತಿಗಳ ಆಟವಾಗಿದೆ. ಇನ್ನೊಂದು ಪ್ರಮುಖ ವಿಷಯವೇನೆಂದರೆ ಹಾರ್ಮುಜ್ ಜಲಸಂಧಿ. ಹೌದು ಸ್ನೇಹಿತರೆ, ಈ ಜಗತ್ತಿನ ಸುಮಾರು 20ರಷ್ಟು ತೈಲ ಸಾಗಾಣಿಕೆ ಈ ಹಾರ್ಮುಜ್ ಜಲಸಂಧಿ ಮೂಲಕನೇ ಸಾಗುತ್ತದೆ. ಇರಾನ್ ಇಲ್ಲಿ ಅಡ್ಡಿಪಡಿಸಿದರೆ ತೈಲ ಬೆಲೆ ಏರಿಕೆ, ಜಾಗತಿಕ ಆರ್ಥಿಕ ತತ್ತರಿಸುತ್ತದೆ. ಭಾರತ ಸೇರಿದಂತೆ ಅನೇಕ ದೇಶಗಳ ಮೇಲೆ ಇದರ ಪರಿಣಾಮ ಬೀಳುತ್ತದೆ. ಧಾರ್ಮಿಕ ಆಯಾಮವೂ ಇದೆ. ಇರಾನ್ ಶಿಯಾ ಇಸ್ಲಾಮಿಕ್ ಕ್ರಾಂತಿಯ ಪ್ರತಿನಿಧಿ, ಇಸ್ರೇಲ್ ಯಹೂದಿ ರಾಷ್ಟ್ರದ ಪ್ರತೀಕ. ಇದು ಭೂಮಿ ಮತ್ತು ಗಡಿಗಳ ಮೇಲೆ ಮಾತ್ರವಲ್ಲ, ಇದು ಸಿದ್ಧಾಂತಿಕ ಘರ್ಷಣೆಯಾಗಿದೆ. ಇದಾಗಿತ್ತು ವೀಕ್ಷಕರೇ ಮಿಡಲ್ ಈಸ್ಟ್ನ ಅಗ್ನಿ ವಲಯದ ಮಾಹಿತಿ. ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಧನ್ಯವಾದಗಳು.